ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದೂರಿನಲ್ಲಿ ಒಬ್ಬ ರಾಜ. ಎಲ್ಲವೂ ಸಮೃದ್ಧವಾಗಿತ್ತು. ಎಲ್ಲ ಸಮೃದ್ಧಿ ಇದೆ ಎಂದಾಗ ಸದಾ ಕಾಲ ಮನಸ್ಸಿನಲ್ಲಿ ಸಂತೋಷವಿದೆ ಎಂದಲ್ಲ. ರಾಜನ ಪರಿಸ್ಥಿತಿಯು ಹಾಗೇ ಇತ್ತು. ಅವನಿಗೆ ಬೇಕಾದ ಸಕಲ ಭೋಗ ಭಾಗ್ಯಗಳು ಅವನನ್ನು ಸುತ್ತುವರೆದು ನಿಂತಿದ್ದರೂ ಹೃದಯದಲ್ಲಿ ಸಂತೋಷ, ಶಾಂತಿ ಇರಲಿಲ್ಲ. ಶಾಂತಿಯನ್ನು ಹೇಗೆ ಪಡೆಯಬೇಕೆಂಬುದು ಗೊತ್ತಿರಲಿಲ್ಲ. ಆದ್ದರಿಂದ ಅವನಿಗೆ ಯಾರಾದರೂ ತನಗೆ ಶಾಂತಿಯ, ಸಂತೋಷದ ಮಾರ್ಗವನ್ನು ತಿಳಿಸ್ತಾರೆ, ಅವರಿಗೆ ದೊಡ್ಡ ಬಹುಮಾನ ಕೊಡುವುದಾಗಿ ರಾಜ್ಯದಲ್ಲಿ ಡಂಗುರ ಸಾರ್ದ. ಸರಿ, ಬಹುಮಾನದ ಆಸೆಯಿಂದ ನೂರಾರು ಜನ ತರತರಹದ ಸಲಹೆಗಳನ್ನು ತೆಗೆದುಕೊಂಡು ರಾಜನ ಬಳಿಗೆ ಬಂದರು. ಆದರೆ ಯಾವ ಸಲಹೆಯೂ ರಾಜನಿಗೆ ಒಪ್ಪಿತವಾಗಲಿಲ್ಲ. ಅವರು ಹೇಳಿದ ಸಲಹೆಗಳು ಕೇವಲ ಪುಸ್ತಕದಿಂದ ಪಡೆದ ಚಿಂತನೆಗಳಾಗಿದ್ದು, ಅವು ಯಾವುವೂ ನಿಜ ಜೀವನದಲ್ಲಿ ನಡೆಯುವಂಥದ್ದಲ್ಲ. ರಾಜ ಅವೆಲ್ಲವುಗಳನ್ನು ನಿರಾಕರಿಸಿದ. ಒಂದು ದಿನ ರಾಜನ ಅರಮನೆಗೆ ಒಬ್ಬ ಸನ್ಯಾಸಿ ಬಂದ. ಅವನೊಬ್ಬ ವಿಶೇಷ ವ್ಯಕ್ತಿಯಂತೆ ಕಾಣ್ತಾ ಇದ್ದ. ಅವನ ದೀರ್ಘವಾದ ಬಿಳಿಯ ಗಡ್ಡ, ನೀಳ ನಿಲುವು, ಪಾಂಡಿತ್ಯಪೂರ್ಣ ಮಾತುಗಳು ಎಂಥವರ ಮೇಲೂ ಪರಿಣಾಮವನ್ನುಂಟು ಮಾಡ್ತಾ ಇದ್ವು. ರಾಜನೊಂದಿಗೆ ಮಾತನಾಡ್ತಾ ಇದ್ದಾಗ ಅವರ ಶಾಂತಿ, ಸಂತೋಷದ ಅಪೇಕ್ಷೆ ತಿಳಿಯಿತು. ಆಗ ಆತ, ಅಯ್ಯೋ, ಇದಕ್ಕೇಕೆ ಅಷ್ಟು ಕಷ್ಟಪಡ್ತೀರಿ? ನನಗೆ ಇದರ ಪರಿಹಾರ ಗೊತ್ತಿದೆ. ನಿಮ್ಮ ರಾಜ್ಯದಲ್ಲಿ ಅತ್ಯಂತ ಸಂತೋಷದಿಂದ, ಶಾಂತಿಯಿಂದ ಇರುವ ಒಬ್ಬ ಮನುಷ್ಯನನ್ನು ಹುಡುಕಿ ತನ್ನಿ. ಅವನು ಹಾಕಿಕೊಂಡ ಅಂಗಿಯನ್ನು ನೀವು ಹಾಕಿಕೊಂಡ್ರೆ ಸಾಕು. ಆ ಶಾಂತಿ, ಸಂತೋಷ ನಿಮ್ಮದೇ ಆಗಿಬಿಡ್ತದೆ ಅಂದ. ಎಷ್ಟು ಸರಳವಾದ ಪರಿಹಾರ ಅಂದುಕೊಂಡ ರಾಜ ತನ್ನ ಮಂತ್ರಿಗಳನ್ನು ಕರೆದ. ನಮ್ಮ ರಾಜ್ಯದಲ್ಲಿ ಸದಾ ಸಂತೋಷವಾಗಿ ಶಾಂತಿಯಿಂದಿರುವ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಕರೆದುಕೊಂಡು ಬನ್ನಿ. ಅವನ ಅಂಗಿಯಿಂದ ನನಗೆ ಆ ಸಂತೋಷ ದೊರೀತದೆ ಅಂತ ಹೇಳಿ ಅಪ್ಪಣೆ ನೀಡಿಬಿಟ್ಟ. ಸರಿ, ಮಂತ್ರಿಗಳೆಲ್ಲ ರಾಜನ ಆಜ್ಞೆಯನ್ನು ಪಾಲಿಸಲಿಕ್ಕೆ ದೂತರನ್ನು ರಾಜ್ಯದ ಮೂಲೆ ಮೂಲೆಗಳಿಗೂ ಕಳಿಸಿದ್ರು. ಸಿಕ್ಕವರನ್ನೆಲ್ಲ ಕೇಳಿದ್ರು, ಯಾರಾದರೂ ಸದಾ ಸಂತೋಷದಿಂದ ಇರುವರೇ ಅಂತ ಹೇಳಿ. ಸಿಕ್ಕಾರಿಯೇ ಅಂತ ಹುಡುಕ್ತಾನೆ ಇದ್ದರು. ಎಲ್ಲರಿಗೂ ಒಂದಲ್ಲ ಒಂದು ತೊಂದರೆ ಕಾಡ್ತಾ ಇತ್ತು. ಕೆಲವರಿಗೆ ಸದ್ಯಕ್ಕೆ ಯಾವ ತೊಂದರೆ ಇಲ್ಲದಿದ್ದರೂ ಮುಂದೆ ತೊಂದರೆ ಬರ್ತದಲ್ಲ ಅನ್ನೋ ಚಿಂತೆ, ಭಯ ಕಾಡ್ತಾ ಇತ್ತು. ಕೊನೆಗೊಬ್ಬ ಮನುಷ್ಯ ಸಿಕ್ಕದ. ಅವನೊಬ್ಬ ಬಡ ತರುಣ. ಕಾಡಿಗೆ ಹೋಗಿ ಮರ ಕಡಿದು ತಂದು ಮಾರಾಟ ಮಾಡಿ ಜೀವನವನ್ನು ನಡೆಸೋನು. ಅವನು ಯಾವಾಗಲೂ ನಗನಗ್ತಾನೆ ಇರ್ತಿದ್ದ. ಹೇಗಿದ್ಯಪ್ಪ ಅಂತ ಯಾರಾದರೂ ಕೇಳಿದ್ರೆ ತುಂಬ ಚೆನ್ನಾಗಿದ್ದೀನಿ ಅಂತ ಬಾಯಿ ತುಂಬ ನಕ್ಕು ಹೋಗ್ಬಿಡ್ತಿದ್ದ. ಅವನಿಗೆ ಯಾವ ವಸ್ತುವಿನ, ಯಾವ ವಿಷಯದ ಚಿಂತೆಯೂ ಇಲ್ಲ. ಅವನಷ್ಟು ಸಂತೋಷವಾಗಿ ಯಾರೂ ಇಲ್ಲ ಅನ್ನೋದು ಆ ಊರಿನಲ್ಲಿ ಎಲ್ಲರ ಅಭಿಪ್ರಾಯ. ಮಂತ್ರಿಗಳು ಅವನನ್ನು ಕರೆದುಕೊಂಡು ರಾಜನ ಮುಂದೆ ತಂದರು. ಆ ಸನ್ಯಾಸಿಯು ಅಲ್ಲೇ ಕುಳಿತಿದ್ದ. ಆಗ ರಾಜ ಕೇಳ್ದ, ಅಯ್ಯ, ನಿನ್ನಷ್ಟು ಸಂತೃಪ್ತನಾದ, ಸಂತೋಷದಿಂದ ಇದ್ದ ವ್ಯಕ್ತಿ ರಾಜ್ಯದಲ್ಲಿ ಯಾರೂ ಇಲ್ಲ. ದಯವಿಟ್ಟು ನಿನ್ನ ಅಂಗಿಯನ್ನು ನನಗೆ ಕೊಡು. ಆಗ ತರುಣ ಮತ್ತೆ ಗೊಳ್ಳನೆ ನಕ್ಕು ಹೇಳ್ದ, ಸ್ವಾಮಿ, ನನ್ನ ಹತ್ರ ಅಂಗಿನೇ ಇಲ್ಲ. ನಾನು ಯಾವಾಗಲೂ ಹೀಗೆ ಇರೋದು. ಸೊಂಟಕ್ಕೆ ಒಂದು ಪಟ್ಟಿ, ಹೆಗಲ ಮೇಲೊಂದು ವಸ್ತ್ರ, ಇಷ್ಟು ಸಾಕು ನನಗೆ. ನಮ್ಮದು ಮೊದಲೇ ಶೆಕೆ ಪ್ರದೇಶ. ನಾನು ಅಂಗಿ ಇಲ್ಲದೆ ನಿರಾಳವಾಗಿದ್ದೇನೆ. ಆಗ ಸನ್ಯಾಸಿ ಹೇಳ್ದ, ರಾಜ, ದಯವಿಟ್ಟು ಗಮನಿಸು. ಆ ತರುಣನ ಬಳಿ ಯಾವ ಭೋಗ ಭಾಗ್ಯಗಳು ಇಲ್ಲ, ಹಾಕಿಕೊಳ್ಳಿಕ್ಕೆ ಅಂಗಿಯೂ ಇಲ್ಲ. ಆದರೂ ಶಾಂತಿ, ಸಂತೋಷಗಳು ನೆಲೆಯಾಗಿ ನಿಂತಿವೆ. ನಿನ್ನ ಬಳಿ ಸಕಲ ಭಾಗ್ಯಗಳು ಕಾಲೂರಿ ನಿಂತಿದೆ. ಆದರೆ ಶಾಂತಿ ಮಾಯವಾಗಿದೆ. ಅರ್ಥ ತಿಳಿತಾ? ಸಂತೋಷ ಬರೋದು ಸುತ್ತಮುತ್ತಲಿನ ವಸ್ತುಗಳಿಂದ ಅಲ್ಲ, ಅಧಿಕಾರದಿಂದಲ್ಲ. ಅದು ಬರೋದು ಆಂತರ್ಯದಿಂದ. ಇರುವುದರಲ್ಲೇ ಸಂತೋಷ ಪಡುವ ಮನೋಧರ್ಮದಿಂದ ಅದನ್ನು ಬೆಳೆಸಿಕೊಂಡು ಹೋದರೆ ಯಾವ ತೊಂದರೆಗಳ ಮಧ್ಯದಲ್ಲೂ ಮನುಷ್ಯ ಸಂತೋಷವಾಗಿ ಇರಬಹುದು, ಆ ಸಂತೋಷವನ್ನು ಅನುಭವಿಸಬಹುದು. ಅದಿಲ್ಲದೆ ಹೋದರೆ ಸ್ವರ್ಗದಲ್ಲೂ ನರಕ ಯಾತನೆ ತಪ್ಪಿದ್ದಲ್ಲ. ನಮ್ಮ ಸಂತೋಷ, ಸಂತೃಪ್ತಿಗಳಿಗೆ ಈ ಮನೋಧರ್ಮವೇ ಕಾರಣ ಅಲ್ವಾ?